ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳ ಕುರಿತಾಗಿ ನೋಡಿಕೊಳ್ಳೋಣ. ಇಲ್ಲಿ ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದರೆ, ರಾಷ್ಟ್ರಪತಿ ಚುನಾವಣೆಯ ವಿವಾದವನ್ನು ಬಗೆಹರಿಸುವವರು ಯಾರು? ಆಯ್ಕೆಗಳು: ಚುನಾವಣಾ ಆಯುಕ್ತ, ಸಂಸತ್ತು, ಸುಪ್ರೀಂ ಕೋರ್ಟ್, ಲೋಕಸಭೆಯ ಸ್ಪೀಕರ್. ಸ್ನೇಹಿತರೆ, ರಾಷ್ಟ್ರಪತಿ ಚುನಾವಣೆಯ ವಿವಾದವನ್ನು ಬಗೆಹರಿಸುವವರು ಯಾರು? ಇದಕ್ಕೆ ಸರಿಯಾದಂಥ ಆಯ್ಕೆ ನೋಡೋದಾದರೆ ಸುಪ್ರೀಂ ಕೋರ್ಟ್. ಆಯ್ಕೆ 3 ಸುಪ್ರೀಂ ಕೋರ್ಟ್ ಇದೇನಪ್ಪ ಅಂತಂದ್ರೆ ರಾಷ್ಟ್ರಪತಿ ಚುನಾವಣೆಯ ವಿವಾದವನ್ನು ಬಗೆಹರಿಸುತ್ತದೆ. ಸೊ ಆಯ್ಕೆ 3 ಸರಿಯಾದಂಥ ಉತ್ತರ ಆಗಿರುತ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ, ದಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಯಾವ ರಾಜ್ಯದಲ್ಲಿದೆ? ಪ್ರಶ್ನೆ ಮತ್ತೊಮ್ಮೆ ನೋಡುವುದಾದರೆ, ದಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಯಾವ ರಾಜ್ಯದಲ್ಲಿದೆ? ಆಯ್ಕೆಗಳು: ಕರ್ನಾಟಕ, ರಾಜಸ್ಥಾನ್, ಅಸ್ಸಾಂ, ನಾಗಾಲ್ಯಾಂಡ್. ಸ್ನೇಹಿತರೆ, ದಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಇದೇನಪ್ಪ ಅಂತಂದ್ರೆ ರಾಜಸ್ಥಾನ್ ರಾಜ್ಯದಲ್ಲಿ ಕಂಡುಬರುವಂಥ ಒಂದು ಅಳಿವಿನಂಚಿನಲ್ಲಿರುವಂಥ ಪಕ್ಷಿಯಾಗಿದೆ. ಸೊ ಆಯ್ಕೆ 2 ರಾಜಸ್ಥಾನ್ ಸರಿಯಾದಂಥ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ, ಗೊಂಡವಾನ ಬೆಟ್ಟಗಳು ಎಲ್ಲಿ ಕಂಡುಬರುತ್ತವೆ? ಪ್ರಶ್ನೆ ಮತ್ತೊಮ್ಮೆ ನೋಡುವುದಾದರೆ, ಗೊಂಡವಾನ ಬೆಟ್ಟಗಳು ಎಲ್ಲಿ ಕಂಡುಬರುತ್ತವೆ? ಆಯ್ಕೆಗಳು ನೋಡೋಣ. ಮಧ್ಯಪ್ರದೇಶ, ಗುಜರಾತ್, ಪಂಜಾಬ್, ನಾಗಾಲ್ಯಾಂಡ್. ಸ್ನೇಹಿತರೆ, ಈ ಗೊಂಡವಾನ ಬೆಟ್ಟಗಳು ಎಲ್ಲಿ ಕಂಡುಬರುತ್ತವೆ? ಸೊ ಇದಕ್ಕೆ ಸರಿಯಾದಂಥ ಆಯ್ಕೆ ನೋಡುವುದಾದರೆ, ನಾಗಾಲ್ಯಾಂಡ್ ರಾಜ್ಯದಲ್ಲಿ ಗೊಂಡವಾನ ಬೆಟ್ಟಗಳು ಕಂಡುಬರುತ್ತವೆ. ಆಯ್ಕೆ 4 ನಾಗಾಲ್ಯಾಂಡ್ ಸರಿಯಾದಂಥ ಉತ್ತರ ಆಗಿದೆ. ಇನ್ನು ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಭಾರತದಲ್ಲಿ ನಾಗರಿಕ ಸೇವೆ ಪರಿಚಯಿಸಿದವರು ಯಾರು? ಪ್ರಶ್ನೆ ಮತ್ತೊಮ್ಮೆ ನೋಡುವುದಾದರೆ, ಭಾರತದಲ್ಲಿ ನಾಗರಿಕ ಸೇವೆ ಪರಿಚಯಿಸಿದವರು ಯಾರು? ಆಯ್ಕೆಗಳು ನೋಡೋಣ. ಲಾರ್ಡ್ ಕರ್ಜನ್, ಡೌಲ್ಹೌಸಿ, ಕಾರ್ನ್ವಾಲಿಸ್, ಲಾರ್ಡ್ ವೆಲ್ಲೆಸ್ಲಿ. ಸ್ನೇಹಿತರೆ, ಭಾರತದಲ್ಲಿ ನಾಗರಿಕ ಸೇವೆ ಪರಿಚಯಿಸಿದವರು ಯಾರು? ಇದಕ್ಕೆ ಸರಿಯಾದಂಥ ಆಯ್ಕೆ ಲಾರ್ಡ್ ವೆಲ್ಲೆಸ್ಲಿ. ಏನಪ್ಪ ಅಂತಂದ್ರೆ ಭಾರತದಲ್ಲಿ ನಾಗರಿಕ ಸೇವೆಯನ್ನು ಪರಿಚಯಿಸಿದರು. ಆಯ್ಕೆ 4 ಸರಿಯಾದಂಥ ಉತ್ತರ ಆಗಿದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆ ಏನಪ್ಪ ಅಂತಂದ್ರೆ, ಭೂಮಿಯ ವಿಮೋಚನಾ ವೇಗ ಎಷ್ಟು? ಪ್ರಶ್ನೆ ಮತ್ತೊಮ್ಮೆ ನೋಡುವುದಾದರೆ, ಭೂಮಿಯ ವಿಮೋಚನಾ ವೇಗ ಎಷ್ಟು? ಆಯ್ಕೆಗಳು ನೋಡೋಣ. ಸೆಕೆಂಡಿಗೆ 30 ಕಿಲೋಮೀಟರ್, ಸೆಕೆಂಡಿಗೆ 11.2 ಕಿಲೋಮೀಟರ್, ಸೆಕೆಂಡಿಗೆ 15 ಕಿಲೋಮೀಟರ್, ಸೆಕೆಂಡಿಗೆ 10 ಕಿಲೋಮೀಟರ್. ಸ್ನೇಹಿತರೆ, ಈ ಭೂಮಿಯ ವಿಮೋಚನಾ ವೇಗ ಎಷ್ಟಪ್ಪ ಅಂತಂದರೆ ಅದು 1 ಸೆಕೆಂಡಿಗೆ ಸುಮಾರು 11.2 ಕಿಲೋಮೀಟರ್ ಪರ್ ಸೆಕೆಂಡ್ ಆಗಿರುತ್ತದೆ. ಸೊ ಆಯ್ಕೆ 2 ಸರಿಯಾದಂಥ ಉತ್ತರ ಆಗಿದೆ. ಇನ್ನು ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ, ಬಾಕ್ಸೈಟ್ನಿಂದ ಯಾವುದನ್ನು ಪಡೆಯಲಾಗುತ್ತಿದೆ? ಪ್ರಶ್ನೆ ಮತ್ತೊಮ್ಮೆ ನೋಡುವುದಾದರೆ, ಬಾಕ್ಸೈಟ್ನಿಂದ ಯಾವುದನ್ನು ಪಡೆಯಲಾಗುತ್ತಿದೆ? ಆಯ್ಕೆಗಳು ಕಬ್ಬಿಣ, ಅಲ್ಯೂಮಿನಿಯಂ, ತಾಮ್ರ, ಚಿನ್ನ. ಸ್ನೇಹಿತರೆ, ಬಾಕ್ಸೈಟ್ನಿಂದ ಯಾವುದನ್ನು ಪಡೆಯಲಾಗುತ್ತದೆ? ಸೊ ಸರಿಯಾದಂಥ ಆಯ್ಕೆ ಏನಪ್ಪ ಅಂತಂದ್ರೆ ಅಲ್ಯೂಮಿನಿಯಂ, ತಾಮ್ರ. ಅಲ್ಯೂಮಿನಿಯಂ ಇದೇನಪ್ಪ ಅಂತಂದ್ರೆ ಬಾಕ್ಸೈಟ್ನಿಂದ ಪಡೆಯಲಾಗುತ್ತದೆ. ಸೊ ಆಯ್ಕೆ 2 ಏನಪ್ಪ ಅಂತಂದ್ರೆ ಸರಿಯಾದಂಥ ಉತ್ತರ ಆಗಿರುತ್ತದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆ ಏನಪ್ಪ ಅಂತಂದ್ರೆ, ವಿದ್ಯುತ್ ಇಸ್ತ್ರಿಪೆಟ್ಟಿಗೆಯಲ್ಲಿರುವಂಥ ಫಿಲಮೆಂಟ್ ಯಾವುದು? ಪ್ರಶ್ನೆ ಮತ್ತೊಮ್ಮೆ ನೋಡುವುದಾದರೆ, ವಿದ್ಯುತ್ ಇಸ್ತ್ರಿಪೆಟ್ಟಿಗೆಯಲ್ಲಿರುವಂಥ ಫಿಲಮೆಂಟ್ ಯಾವುದು? ಆಯ್ಕೆಗಳು ನೈಕ್ರೋಮ್, ಕಾಪರ್, ಟಂಗಸ್ಟನ್, ಕಬ್ಬಿಣ. ಸ್ನೇಹಿತರೆ, ವಿದ್ಯುತ್ ಇಸ್ತ್ರಿಪೆಟ್ಟಿಗೆಯಲ್ಲಿರುವಂಥ ಫಿಲಮೆಂಟ್ ಯಾವುದಪ್ಪ ಅಂತಂದರೆ ಅದು ನೈಕ್ರೋಮ್ ಆಗಿರುತ್ತದೆ. ಆಯ್ಕೆ 1 ನೈಕ್ರೋಮ್ ಸರಿಯಾದಂಥ ಉತ್ತರ ಆಗಿರುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಇಲ್ಲಿ ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ, ಬೈಜಿಕ ಕ್ರಿಯಾಗಾರಗಳಲ್ಲಿ ಬಳಸುವಂಥ ಇಂಧನ ಯಾವುದು? ಪ್ರಶ್ನೆ ಮತ್ತೊಮ್ಮೆ ನೋಡುವುದಾದರೆ, ಬೈಜಿಕ ಕ್ರಿಯಾಗಾರಗಳಲ್ಲಿ ಬಳಸುವಂಥ ಇಂಧನ ಯಾವುದು? ಆಯ್ಕೆಗಳು ಬೇರಿಯಂ,
ಯುರೇನಿಯಂ, ಭಾರಜಲ, ಕ್ಯಾಡ್ಮಿಯಂ. ಸ್ನೇಹಿತರೆ, ಈ ಬೈಜಿಕ ಕ್ರಿಯಾಗಾರಗಳಲ್ಲಿ ಬಳಸುವಂಥ ಇಂಧನ ಯಾವುದಪ್ಪ ಅಂತಂದರೆ ಅದು ಯುರೇನಿಯಂ 235 ಆಗಿರುತ್ತದೆ. ಸೊ ಆಯ್ಕೆ 2 ಸರಿಯಾದಂಥ ಉತ್ತರ ಆಗಿದೆ. ಇನ್ನು ಅದೇ ರೀತಿ ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ, ಕಬ್ಬಿಣ ತುಕ್ಕು ಹಿಡಿದಾಗ ತೂಕ ಏನಾಗುತ್ತದೆ? ಪ್ರಶ್ನೆ ಮತ್ತೊಮ್ಮೆ ನೋಡೋದಾದರೆ, ಕಬ್ಬಿಣ ತುಕ್ಕು ಹಿಡಿದಾಗ ತೂಕ ಏನಾಗುತ್ತದೆ? ಆಯ್ಕೆಗಳು ಕಡಿಮೆ ಆಗುತ್ತದೆ, ಹೆಚ್ಚಾಗುತ್ತದೆ, ಇದ್ದಷ್ಟೇ ಇರುತ್ತದೆ, ಯಾವುದು ಅಲ್ಲ. ಸ್ನೇಹಿತರೆ, ಒಂದು ಕಬ್ಬಿಣ ತುಕ್ಕು ಹಿಡಿದಾಗ ಏನಪ್ಪ ಅಂತಂದ್ರೆ ಫೆರಕ್ ಆಕ್ಸೈಡ್ ಆಗಿ ಏನಪ್ಪ ಅಂತಂದ್ರೆ ಕನ್ವರ್ಟ್ ಆಗುತ್ತೆ. ಸೊ ಅದರ ತೂಕದಲ್ಲಿ ಏನಪ್ಪ ಅಂತಂದ್ರೆ ಹೆಚ್ಚಳ ಕಂಡು ಬರುತ್ತದೆ. ಸೊ ಆಯ್ಕೆ 2 ತೂಕ ಏನಪ್ಪ ಅಂತಂದ್ರೆ ಕಬ್ಬಿಣ ತುಕ್ಕು ಹಿಡಿದಾಗ ಅದರ ತೂಕ ಹೆಚ್ಚಾಗುತ್ತದೆ. ಆಯ್ಕೆ 2 ಸರಿಯಾದಂಥ ಉತ್ತರ ಆಗಿರುತ್ತದೆ. ಇನ್ನು ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆ ನೋಡೋದಾದರೆ, ಭಗವದ್ಗೀತೆ ಮೂಲತಃ ಯಾವ ಭಾಷೆಯಲ್ಲಿ ಬರೆಯಲಾಗಿದೆ? ಪ್ರಶ್ನೆ ಮತ್ತೊಮ್ಮೆ ನೋಡುವುದಾದರೆ, ಭಗವದ್ಗೀತೆ ಮೂಲತಃ ಯಾವ ಭಾಷೆಯಲ್ಲಿ ಬರೆಯಲಾಗಿದೆ? ಆಯ್ಕೆಗಳು ಸಂಸ್ಕೃತ, ಪಾಲಿ, ಹಿಂದಿ, ಪ್ರಾಕೃತ. ಸ್ನೇಹಿತರೆ, ಭಗವದ್ಗೀತೆ ಮೂಲತಃ ಯಾವ ಭಾಷೆಯಲ್ಲಿ ರಚಿಸಲಾಗಿದೆ? ಸೊ ಇದಕ್ಕೆ ಸರಿಯಾದಂಥ ಆಯ್ಕೆ ನೋಡೋದಾದರೆ ಸ್ನೇಹಿತರೆ, ಸಂಸ್ಕೃತದಲ್ಲಿ ಏನಪ್ಪ ಅಂತಂದ್ರೆ ಭಗವದ್ಗೀತೆಯನ್ನು ಮೂಲತಃವಾಗಿ ರಚಿಸಿದೆ. ಅಂದರೆ ಭಗವದ್ಗೀತೆ ಏನಪ್ಪ ಅಂತಂದ್ರೆ ಮೂಲತಃ ಸಂಸ್ಕೃತ ಭಾಷೆಯಲ್ಲಿ ರಚನೆಯಾಗಿದೆ. ಸೊ ಆಯ್ಕೆ 1 ಸರಿಯಾದಂಥ ಉತ್ತರ ಆಗಿದೆ. ಸೊ ಇದಿಷ್ಟೇನಪ್ಪ ಅಂತಂದ್ರೆ ಈ ದಿನದ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತೆ ಬಹು ಆಯ್ಕೆ ಪ್ರಶ್ನೆಗಳ ಕುರಿತಾಗಿ ನೋಡಿಕೊಂಡಿದ್ದೇವೆ ಸ್ನೇಹಿತರೆ.